ತುಂಬ ರಶ್ ಇರೋಂಥ ಒಂದು ಪ್ಲೇಸ್ ಇದು. ಸೊ ಎಲ್ಲೆಲ್ಲಿಂದನೂ ತುಂಬ ಬೇರೆ ಬೇರೆ ಪ್ಲೇಸ್ ಕಡೆಯಿಂದನೂ ಬರ್ತಾರೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತಂದರೆ ತುಂಬ ವೀಡಿಯೋಸ್ ಇದಾವೆ ಯೂಟ್ಯೂಬಲ್ಲಿ, ಸಿಗೋದು ಅದ್ರಲ್ಲಿ ನೋಡ್ಕೊಳ್ಳಿ. ಬಟ್ ನಿಮ್ಮ ಮೇಲೆ ಅಷ್ಟೇ ತೋರಿಸಿದ್ದೀನಿ, ಇಲ್ಲ ಅಂತಂದರೆ ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋ ಅಂತ. ಸೊ ನಮ್ಮ ಜೊತೆ ಇವತ್ತು ವಿನಯ್ ಅವ್ರು ಜಾಯ್ನ್ ಆಗಿದ್ದಾರೆ. ತುಂಬ ದಿನ ಆದ್ಮೇಲೆ ವ್ಲಾಗಲ್ಲಿ ಬರತ್ತಾನೆ. ಗೈಸ್ ಇವತ್ತು ಮಸ್ಟ್ ಟ್ರೈ ಇನ್ ಫುಡ್ಸ್ ಇನ್ ಹೊಸಪೇಟ್ ಅಂತ. ಏನಿಲ್ಲ, ಮಸ್ಟ್ ಟ್ರೈ ಇನ್ ಫುಡ್ ಹೊಸಪೇಟ್. ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನಂತಂದ್ರೆ ಈ ತರ ಹಿಂದಕ್ಕೆ ಈ ತರ ವಿಡಿಯೋ ಮಾಡಕತ್ತೀನಿ ಅಂತ ಅನ್ಕೊಂಡು ಏನೋ ಸೈಟ್ ಗೀಟ್ ಮಾಡಕ್ ಬಂದಿನಿ ಅಂತ ಅನ್ಕೋಬೇಡ್ರಿ. ಏನಿಲ್ಲ, ಫುಡ್ ಮಸ್ಟ್ ಟ್ರೈ ಇನ್ ಹೊಸಪೇಟ್ ಮಾಡಕತ್ತೀನಿ. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡಕತ್ತೀನಿ ವಿಡಿಯೋ. ಮಧ್ಯಾಹ್ನ ಆಗೈತಿ, ಬೆಳಿಗ್ಗೆ ಟಿಫಿನ್ ಏನು ಮಾಡಿದ್ದಿಲ್ಲ. ಟೆಂಪಲ್ಗೆ ಹೋಗಿದ್ದೆ. ಟೆಂಪಲ್ ಆ್ಯಕ್ಚುಲಿ ಹೋಗಿದ್ದು ರೀಸನ್ ಏನು ಅಂತಂದರೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ಬನ್ನಿ ಫಸ್ಟು ಬಿರಿಯಾನಿ ತಿನ್ನಕ್ಕೆ ಹೋಗೋಣಂತೆ. ನನ್ನ ಜೊತೆ ವಿನಯ್ ಇದ್ದಾನೆ. ವಿನಯ್ ಕ್ಯಾಮ್ರಾಮನ್ನು. ಅವನ್ನ ಇವಾಗ ತೋರ್ಸೋಕ್ಕಾಗಲ್ಲ, ತೋರ್ಸಂಗೆ ಹಿಂದೆ ತೋರಿಸಿದ. ಹಾಂ, ದೊಡ್ಡಲೆಕ್ಕ. ಹಾಂ, ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟು ಬಿರಿಯಾನಿಗೆ ಹೋಗೋಣ ಅಂತ. ಬಿರಿಯಾನಿ ಆದಮೇಲೆ ನೆಕ್ಸ್ಟು ಇವತ್ತು ಮಧ್ಯಾಹ್ನ ಊಟ, ಆಮೇಲೆ ಸ್ನ್ಯಾಕ್ಸು, ಅದಾದಮೇಲೆ ಸ್ವಲ್ಪ ಕಾಫಿ, ಮತ್ತು ರಾತ್ರಿ ಡಿನ್ನರ್. ಸೊ ಎಲ್ಲದನ್ನು ಕವರ್ ಮಾಡ್ತೀನಿ ಆಲ್ಮೋಸ್ಟು. ಸೊ ಎಂಡ್ವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬರ್ತಿದ್ದಿಲ್ಲ, ಫ್ರೀಯಾಗಿ ಫುಡ್ ಎಲ್ಲ ಕೊಡಿಸ್ನಂತಂದ, ಎಲ್ಲ ತಿನ್ನಿಸ್ನಂತಂದ, ಅದಕ್ಕೆ ಬಂದ್ಬಿಟ್ಟೆ. ಇವನ ಹತ್ರನೇ ಪೇ ಮಾಡಿಸ್ತೀನಿ, ಬಟ್ ಆಮೇಲೆ ಇವನಿಗೆ ಕೊಡಲ್ಲ. ಗೈಸ್ ಈಗೆಲ್ಲ ಮುಗಿಸ್ಕೊಂಡು ಫಸ್ಟ್ ಲೊಕೇಶನ್ಗೆ ಬಂದಿದ್ವಿ, ಬಿರಿಯಾನಿ ದರ್ಬಾರ್ ಅಂತ. ಸೊ ಇದು ನೋಡ್ಬೋದು, ಇದು ತುಂಬಾ ಫೇಮಸ್ ಆಗಿರೋಂಥ ಒಂದು ಪ್ಲೇಸು. ಸೊ ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಮಸ್ಟ್ ಟ್ರೈ ಮಾಡ್ಬೇಕು ನೀವು ಇಲ್ಲಿ. ಇದು ಎಲ್ಲಿ ಬರುತ್ತೆ ಲೊಕೇಶನ್ ಅಂತಂತಂದ್ರೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಗರ್ಲ್ಸ್ ಹಾಸ್ಟೆಲ್ ಇದೆ ಅಂಡ್ ಪೈ ರಿಫ್ರೆಶ್ಮೆಂಟ್ ಅಂತ ಒಂದು ಹೋಟೆಲ್ ಇದೆ. ಈ ಹೋಟೆಲ್ ಹತ್ರ ಬರೋದೇ ಬಿರಿಯಾನಿ ದರ್ಬಾರ್ ಅಂತ. ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಬನ್ನಿ ಟ್ರೈ ಮಾಡೋಣ. ಟ್ರೈ ಮಾಡಿ ರಿವ್ಯೂ ಹೇಳ್ತೀನಿ ಅಂತ, ಸರಿನಾ? ಬನ್ನಿ. ಇದು ಮಟನ್ ಬಿರಿಯಾನಿ. ಇದು ಕೂಡ ಆಲ್ಮೋಸ್ಟ್ ಖಾಲಿ ಆಗ್ತಾನೆ ಬಂತು. ನಾವು ಇವಾಗ ಮಟನ್ ಬಿರಿಯಾನಿ ಮತ್ತೆ ಕಬಾಬ್ ಆರ್ಡರ್ ಮಾಡಿದ್ವಿ. ಇದು ನಾವು ಯಾವಾಗ ರೆಗ್ಯುಲರ್ ಆಗಿ ತಿಂತಿರ್ತೀವಿ, ನಮಗಂತರ ಭಾಳ ಫೇವ್ರೇಟ್ ಇದು. ಅದಕ್ಕೆ ಯಾರ್ಯಾರು ನೋಡಿಲ್ಲ, ಹೊಸಪೇಟೆಗೆ ಯಾರ್ಯಾರು ತಿಂದಿಲ್ಲ ಅವರಿಗೆ ತೋರ್ಸೋಣ ಅಂತ ಇವತ್ತು ಬಂದಿರೋದು. ನೀವು ಟ್ರೈ ಮಾಡಿರಿ, ಮಟನ್ ಬಿರಿಯಾನಿ ಮತ್ತೆ ಕಬಾಬ್ ಭಾಳ ಇಷ್ಟ ಆಗ್ತದೆ. ಅಂದರೆ ಇನ್ನೊಂದು ಏನಂದರೆ, ಈ ಫುಡ್ ಇವನ್ ಚಾನಲ್ ಫಸ್ಟ್ ವೀಡಿಯೋನೇ ಇದು, ಫುಡ್ ಬ್ಲಾಗಿಂಗ್ ನಾವು ಮಾಡ್ತಿರೋದು. ಅದಕ್ಕೆ ನಮಗೆ ಯಾವುದು ಭಾಳ ಇಷ್ಟ ಅದನ್ನೇ ತೋರ್ಸೋಣ ಅಂತ ಬಂದಿರೋದು. ನೀವು ಯಾರಾದರೂ ಹೊಸಪೇಟೆಗೆ ಬರೋಂಗಿದ್ರೆ ಬಂದಿರಿ, ಟ್ರೈ ಮಾಡಿರಿ, ಭಾಳ ಇಷ್ಟ ಆಗುತ್ತೆ. ನಾವು ಇವಾಗ ವೇಟ್ ಮಾಡ್ತಿದ್ದೀವಿ, ಇವಾಗ ಇವ್ನು ಕ್ಯಾಮ್ರಾ ಆಫ್ ಮಾಡ್ತಾನೆ ತಿನ್ನಕ್ಕಂತ. ಯಾಕಂದ್ರೆ ತುಂಬಾ ಲೇಟಾಗಿ ಬಂದ್ಬಿಟ್ಟಿವಿ ನಾವು. ಆದ್ರೂ ಏನೋ ಪುಣ್ಯ ಸ್ವಲ್ಪ ಸಿಕ್ತು ಬಿರಿಯಾನಿ. ಆದಷ್ಟು ಯಾರಾದ್ರೂ ಹೊಸಪೇಟಲ್ಲಿ ಇಲ್ಲ ಬೆಂಗಳೂರಿಂದ ಹೊಸಪೇಟೆಗೆ ಬರೋರು ಯಾರಾದ್ರೂ ಇದ್ರೆ ಫಸ್ಟ್ ಟ್ರೈ ಮಾಡ್ರಿ, ಬಂದು ಚೆನ್ನಾಗೈತಿ ಬಿರಿಯಾನಿ. ಅಂಡ್ ಇದು ಬಿರಿಯಾನಿ ಆದ್ಮೇಲೆ ಒಂದ್ ಸ್ವಲ್ಪ ಪಾನ್ ತಿನ್ಬೇಕು ಅನ್ಸತೈತಿ. ಸೊ ಪಾನ್ ಕೂಡ ಹೋಗೋಣ ಅಂತ ಬನ್ನಿ, ಪಾನಿನ ಕೂಡ ತೋರಿಸ್ತೀನಿ ಅಂತ, ಹೇಳಿ ತಿನ್ಬೇಕು ಅಂತ, ಸರಿನಾ? ಬನ್ನಿ ಹೋಗುವ. ಸೊ ಅಡ್ರೆಸ್ ನೋಡ್ರಿ, ಇದೇ ಪೈ ರಿಫ್ರೆಶ್ಮೆಂಟ್. ಅವಾಗ ತಿಂದಿದ್ದು ಬಿರಿಯಾನಿ. ಒಂದು ಸ್ವೀಟ್ ಮತ್ತೆ ಒಂದು ಚಾಕ್ಲೇಟ್ ಆರ್ಡರ್ ಮಾಡೈತಿ, ಅಲ್ಲಿ ಕೋಣ ಆಗ್ತದೆ. ಹೆಂಗೈತೆ ಹೇಳಿ ಹೇಳಿ ಹೇಳಿ. ಚೆನ್ನಾಗಿತ್ತಣ್ಣ ಚಾಕ್ಲೇಟ್ ಪಾನ್. ಗೈಸ್ ಪಾನ್ ತಿಂದೆ, ಪಾನ್ ಚೆನ್ನಾಗಿದೆ. ತುಂಬಾ ಸ್ವೀಟ್ ಆಗಿಯೂ ಏನು ಜಾಸ್ತಿ ಸ್ವೀಟ್ ಇಲ್ಲ. ಸೊ ಮಿನಿಮಲ್ ಆಗಿ ಎಷ್ಟಿರಬೇಕು ಚಾಕ್ಲೇಟಿಗೆ ಅಷ್ಟಿದೆ. ಸೊ ಪಾನ್ ಇದು ರೆಕಮೆಂಡು, ಆಯ್ತಾ? ಮಸ್ಟ್ ಟ್ರೈ ಇದು, ಗುಡ್. 3 hours later. ಗೈಸ್ ಈಗ ಸಂಜೆ 6 ಗಂಟೆ ಆಗತೈತಿ. 6 ಗಂಟೆ. ಸೊ ಯಾಕಂದ್ರೆ ಮಧ್ಯಾಹ್ನ ಹೋಗಿ ಮಲ್ಕೊಂಡ್ಬಿಟ್ಟಿದ್ವಿ. ನಿಮ್ಮ ಬಿರಿಯಾನಿ ನೋಡಿರ್ತೀರಾ. ಇವಾಗ ಚಾಟ್ಸ್ ತಿನ್ನಕ್ಕಂತ ಬಂದಿವಿ. ಇದು ಚಾಟ್ಸ್, ಫೇಮಸ್ ಚಾಟ್ಸ್ ಇದು, ಭಾಗ್ಯಲಕ್ಷ್ಮಿ ಅಂತ. MJ ನಗರ್ 5th ಕ್ರಾಸಿಂದ ಸ್ಟ್ರೇಟ್ ಬಂದಿರೋ ಅಂತಂತಲೇ ಇಲ್ಲೇ ಸಿಗುತ್ತೆ. ಸೊ ಇದರಲ್ಲಿ ನೀವು ಏನು ಬೇಕಾದರೂ ಟ್ರೈ ಮಾಡ್ಬೋದು, ಯಾವುದೂ ಫೇಲ್ ಇಲ್ಲ. ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗಿಂದನೂ ಇಲ್ಲೇ ತಿನ್ನೋದು. ಒಂದು 10 ಇಯರ್ಸ್ ಮೇಲಾಯಿತು ಇಲ್ಲಿ ಇರಾಗತಿ. ಸೊ ತುಂಬ ಚೆನ್ನಾಗಿರುತ್ತೆ ಚಾಟ್ಸು. ಬನ್ನಿ ತಿಂದು ರಿವ್ಯೂ ಹೇಳ್ತೀನಿ ಅಂತೆ. ತೊಗೊಂಡ್ವಿ, ಟೇಸ್ಟ್ ಮಾಡು. ನೀನು ಮಾಡಿ ಹೇಳು, ನಾನು ಮಾಡೀನಿ ಯಾವಾಗ. ನೀನು ಮಾಡಿಯಾ? ನೀನು ತಿಂದಿಲ್ಲಲ್ಲ, ನೀನು ತಿಂದು ಹೇಳು ಹೆಂಗೈತೆ ಅಂತ. ಹಾಂ
ಹ್ಞೂ ಹ್ಞೂ ಹೆಂಗೈತೆ ದೊಡ್ಡ ಮಸ್ತ್ ಐತಿ ಇಲ್ಲಿ ಫೇಮಸ್ ಇದು ಗೈಸ್ ನಾನು ಇವಾಗಿಂದಲ್ಲ ಹ್ಞೂ ಚಿಕ್ಕಂದು ನಾನು ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಇವಾಗ ಒಂದು 7th ತಿಂತಿದ್ದೀನಿ ಇಲ್ಲಿ ಹ್ಞೂ ಯಾವಾಗಿಂದನೂ ಸೇಮ್ ಟೇಸ್ಟ್ ಫೇಮಸ್. ಇವ್ರಿಗಿಂತ ಮುಂಚೆ ಬೇರೆ ಅಣ್ಣವ್ರು ಮಾಡ್ತಿದ್ರು, ಹ್ಞೂ ಈಗ ಅವ್ರು ಬಿಟ್ಟು ಬೇರೆ ಬಂದರು. ಆದ್ರೆ ಟೇಸ್ಟ್ ಮಾತ್ರ ಸೇಮ್, ಭಾಳ ಚೆನ್ನಾಗಿದೆ. ಯಾರು ಟ್ರೈ ಮಾಡಿಲ್ಲ ಇಲ್ಲಿ ಟ್ರೈ ಮಾಡಿರಿ, ಬೇರೆ ಕಡೆ ಸಿಗೋದು ಬೇರೆ, ಇಲ್ಲಿ ಒಂಥರ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಮಸ್ಟ್ ಟ್ರೈ ಆಯ್ತಾ ಇದು ಕೂಡ? ಸೊ ಇದನ್ನು ಟ್ರೈ ಮಾಡಿ. ಹ್ಞೂ ಚೆನ್ನಾಗಿದೆ. ನೆಕ್ಸ್ಟ್ ಏನು ತೊಗೊಂತೀಯಾ? ಸಾಕಪ್ಪ ನಾವು ಸಾಕಾ? ಇವತ್ತು ಏನು ಖುಷಿ ಅಂದರೆ ನೀನು ಕರೆದು ಕೇಳಿ ತಿನ್ಸೋದು ಅದೇ ಖುಷಿ ನನಗೆ. ಇದೇ ಥರ ವೀಡಿಯೋ ಮಾಡಲ ಡೈಲಿ ಮಾಡಿ ಫುಟ್ಬಾಲ್ ಹಾಕ್ಸು, ಅದು ನಾನ್ ವೆಜ್ ಜಾಸ್ತಿ ಮಾಡು. ಈ ಥರ ಭಾಗ್ಯಲಕ್ಷ್ಮಿ ಸಿಗಲ್ಲೇನೋ ಮತ್ತೆ ನಿಮಗೆ? ಇದೇ ಥರ ಮಾಡಿಬಿಡು. ಕೇಳಿ ಫೋನ್ ಮಾಡಿ ಕರೆಯಕತ್ತಾನೆ, ಬಾಳೆ ತಿನ್ನೋಕೋಣ ಅವ್ನಿಗೆ ಅವ್ನು ಮಾಡೋದ್ರಿಂದ ಯಾರಿಗೆ ಯೂಸ್ ಆಯ್ತು ಗೊತ್ತಿಲ್ಲ, ನನಗೆ ಮಾತ್ರ ಮಸ್ತ್ ಯೂಸ್ ಆಗೋದಕ್ಕೆ. ಕರೆದು ತಿನ್ಸಕತ್ತಾನೆ ಬೇಡ ನೋಡ. ಇಲ್ಲ ಆ್ಯಕ್ಚುಲಿ ಈ ಥರದೊಂದು ವೀಡಿಯೋ ಮಾಡ್ಬೇಕಂತ ಮುಂಚೆನೇ ಪ್ಲ್ಯಾನ್ ಇತ್ತು. ಸೊ ಇವಾಗ ಮಾಡಕತ್ತೀವಿ. ಭಾಳ ಸಪೋರ್ಟ್ ಭಾಳ ಸಪೋರ್ಟ್ ಮಾಡ್ತಾರೆ ಅವ್ನು. ಇದೇ ಥರ ನಾನು ತಿನ್ನಿಸ್ತಾನೆ ಇರ್ತಾನೆ. ನನಗೋಸ್ಕರ ಮಾಡ್ರಿ ಅವ್ನು ಸಪೋರ್ಟು. ಬರೀ ಇಂಥವು ಮಾಡೋಕೆ ಹೇಳ್ರಿ ನಾನ್ ವೆಜ್ಜಿಂದು. ನಾನು ಹೇಳ್ತೀನಿ ಎಲ್ಲೆಲ್ಲಿ ಅಂಡರ್ ರೇಟೆಡ್ ಹೋಟ್ಲ್ಸ್ ಇದು ಅಂತ ಎಲ್ಲ ಕರ್ಕೊಂಡು ಹೋಗ್ತೀನಿ, ನಾನು ತಿಂತೀನಿ. ಮಾಡಲ ಪ್ಲೀಸ್. ತಿಂದು ರಿವ್ಯೂ ಹೇಳ್ತೀಯಾ? ಹ್ಞೂ ಬೇಸ್ ಇದು ಪಾಸ್ ಆಯ್ತಾ? ಇದು ಮಸ್ಟ್ ಟ್ರೈ ಆಯ್ತಾ? ಚೆನ್ನಾಗಿದೆ ಇದು ಕೂಡ. ಸೊ ನೆಕ್ಸ್ಟ್ ಸಿಗೋಣ. ಹೇಳು. ಹಾಯ್ ಗಾಯ್ಸ್, ವೆಲ್ಕಮ್ ನಂದು ಚಾನಲ್. #JunaidGamer18 ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಲೈಕ್ಸ್. ಇನ್ನೊಬ್ರು ಯೂಟ್ಯೂಬರ್ ಸಿಕ್ಕರು ತಿನ್ಬೇಕಾದ್ರೆ. ಸೊ ಅದೇ ಮಾತಾಡ್ತಾ ಕೇಳಿದ್ರು ಯೂಟ್ಯೂಬರ್ ಅಂತಂತೇಳಿ. ಹ್ಞೂ ಅಂತಂದೆ. ಸೊ ಹಂಗಾಗಿ ಅವ್ರ ಚಾನಲ್ ಹೆಸರು ಹೇಳ್ತಾರೆ. ಸೊ ಚೆಕ್ಔಟ್ ಮಾಡಂಗಿದ್ರೆ ಚೆಕ್ಔಟ್ ಮಾಡಿ. ಓಕೆನಾ? ಓಕೆ, ಹ್ಞೂ ಪ್ಲೀಸ್ ಲೈಕ್ ಅಂಡ್ ಸಪೋರ್ಟ್ ಮಾಡ್ತಾರೆ. ಓಕೆ ನೋಡಿ, ಇವತ್ತು ನೀನು ವೀಡಿಯೋದಾಗ ಬರ್ತೀನಿ, ನೀನು ಸಬ್ಸ್ಕ್ರೈಬ್ ಆಗಿ ನೋಡ್ಬೇಕು ಚಾನಲ್ನ. ಎಲ್ಲರೂ ನೋಡ್ತೀಯಲ್ಲ? ಸಬ್ಸ್ಕ್ರೈಬ್ ಆತಂದು ಏನು ಆತಂದು ಚಾನಲ್ ಆಯ್ತು ಸಪ್ರೇಟ್? ಆ್ಯಕ್ಚುಲಿ ಆತ ಕೂಡ ನನ್ನ ಜೊತೆ ನೀವಿಬ್ರೇನು ಬ್ರದರ್ಸ್ ಏನು ಫ್ರೆಂಡ್ಸ್? ಯಾವ ಸ್ಕೂಲ್ ಅಂದಿಲ್ಲ ನೀನು? ಜಸ್ಟ್ ಸ್ಕೂಲ್, ದೊಡ್ಡ ಲೆಕ್ಕ JC ಸ್ಕೂಲಾ? ನೈಸ್, ಚೆನ್ನಾಗಿ ಓದು. ಎಷ್ಟೇ ಕ್ಲಾಸ್ ನೀನು? 7th ಸ್ಟ್ಯಾಂಡರ್ಡ್. ಬಾಯ್. ಮೆಸೇಜ್ ಮಾಡು, ಏನೇ ಡೌಟ್ ಇದ್ರು ಅವ್ನು ಮಾಡ್ತಾನೆ. ಬಾಯ್. ಒನ್ ಸೆಕೆಂಡ್. ಓಕೆ ಅಪ್ಪಿ. ಗೈಸ್ ಅವ್ರದ್ದು ಪಾಪ ಚಾನಲ್ ಐತಿ. ಅವಾಗಿಂದ ಬಂದು ಕೇಳ್ತಿದ್ರು ಅಣ್ಣ ಹೆಂಗೆ ಏನು ಮಾಡಬೇಕು ಅಂತಂತೇಳಿ. ಸೊ ಒಂಥರ ಖುಷಿ ಆಗುತ್ತೆ ಈ ಥರ ಕೇಳಿದ್ರೆ. ಸೊ ನಮ್ಮ ಕೈಲಿ ಆದಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಷ್ಟೇ. ಸೆಕೆಂಡ್ ರೌಂಡ್ ಆಫ್ ಬ್ಯಾಟಿಂಗು. ಇನ್ನೊಂದು ಸ್ಪೂನ್ ತಗೋಬೇಕಿಲ್ಲ? ಇಲ್ಲ, ನನ್ನ ಕೈಯಿಂದ ತಿಂದಿಲ್ಲ. ಪಾನಿಪುರಿ ಸ್ಪೂನಿಂದ ತಿಂತಾರೆ ಯಾರಾನ? ಬಾ ನಾವು ಹಿಂಗೆ ಅಷ್ಟು ಅಫಿಷಿಯಲ್ ಅಲ್ಲಲ್ಲ ನಾನು. ಹ್ಞೂ ಪಾನಿಪುರಿ ತೊಗೊಂಬ ಅಂತಂದ್ರೆ ಯಾವುದೋ ಬೇರೆ ತೊಗೊಂಬಂದ್ಬಿಟ್ಟಾನೆ. ಪಾನಿಪುರಿ ಅಲ್ಲಲ್ಲ ಅದು. ಗೈಸ್ ಪಾನಿಪುರಿ ತಗೊಂಬ ಅಂತಂದು ಇನ್ನೊಂದೇನೋ ಬೇರೆ ತೊಗೊಂಬಂದ್ಬಿಟ್ಟಾನೆ. ಇರಲಿ ಬಾ ತಾಂಬ, ಇರಲಿ. ಎಲ್ಲ ಎಡವಟ್ಟು ನೀನು. ನೀವು ಪಾನಿಪುರಿ ಅಲ್ಲಲ್ಲೇ ಸ್ಪೆಷಲ್ ಪಾನಿಪುರಿ ಅಂತ. ಹೌದಾ? ನನಗೆ ಯಾಕೆ ಹಾಕೋದ್ಲ ಹಿಂಗೆಲ್ಲ? ಎಡವಟ್ ಎಲ್ಲರೂ ಹೇಳ್ತಾರಲ್ಲೇ ನನಗೆ ಎಡವಟ್ಟು ಅಂತ. ಬರೀ ನನಗೆ ಯಾಕೆ ಹಾಕೋದು ಹಿಂಗೆ ಅಂತ ಅರ್ಥ ಆಗೋದು. ಊಟರ ಟೈಮ್ ಸರಿ ಇಲ್ಲ ಅಷ್ಟೇ. ಬಟ್ ಇದು ಪಾನಿಪುರಿ ಮಾತ್ರ ದೊಡ್ಡ ಲೆಕ್ಕ ಮಸ್ತ್ ಐತಿ. ಸ್ಪೆಷಲ್ ಪಾನಿಪುರಿ ಅಲ್ಲ? ನಾನೇ ಬೇಕಂತ ಸ್ಪೆಷಲ್ ಮಾಡ್ತೀನಿ, ನಂಗೆ ಆ್ಯಕ್ಟಿಂಗ್ ಮಾಡಕತ್ತೀನಿ. ಅಲ್ಲ ಚೆನ್ನಾಗಿ ಅದಿಲ್ಲ. ಇದು ಕೂಡ ಮಸ್ಟ್ ಟ್ರೈ ಗೈಸ್. ಹ್ಞೂ ಚೆನ್ನಾಗಿದೆ, ತಿನ್ಬೋದು. ಬಟ್ ಥ್ಯಾಂಕ್ಸ್ಲೇ. ಇಲ್ಲಿ ಅಪ್ಪ ಇರಲಿ ಬಿಡ್ಲಿ, ನೀನು ಒಂದಿನ ಕಣ ಈ ಥರ ತಿನ್ಸು. ಇಲ್ಲ, ನೀನು ತಿನ್ಸಕತ್ತಲ್ಲ, ನೀನು ತಿನ್ಸಿದ್ದು ನಾನು ತಿನ್ಸ್ದಂಗೆ. ಈಗ ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಟೀ ಕುಡಿಯೋಕೆ ಬಂದಿದ್ವಿ. ಸೊ ಇಲ್ಲಿ ಟೀ ಚೆನ್ನಾಗಿರುತ್ತೆ. ಟೀ ಎಲ್ಲಿ ಬೇಕಾದರೂ ಕುಡೀರಿ, ಬಟ್ ಇದು ನಾವು ಅಂದರೆ ಯಾವಾಗೂ ಬರೋಂಥ ಪ್ಲೇಸ್ ಇದು. ಸೊ ಹಂಗಾಗಿ ಇಲ್ಲಿಗೆ ಬಂದಿದ್ದು. ಸೊ ಅಂದರೆ ಈ ಥರದ್ದು ವೀಡಿಯೋ ಫಸ್ಟ್ ಟೈಮ್ ಬರಾಕತ್ತೈತಿ ನನ್ನ ಚಾನಲಲ್ಲಿ. ಈ ಥರ ಫುಡ್ ಎಕ್ಸ್ಪ್ಲೋರು ಇಲ್ಲ ಫುಡ್ ಮಸ್ಟ್ ಟ್ರೈ ಅಂತಂತೇಳಿ. ಸೊ ಏನಾದರೂ ಮಿಸ್ಟೇಕ್ಸ್ ಇತ್ತಂತಂದರೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ, ಮತ್ತು ನೆಕ್ಸ್ಟ್ ಕಲಿಯೋಣ ಅಂತ. ಸೊ ಇದ್ದು ರಿವ್ಯೂ ಹೇಳ್ಬಿಡೋಣ ಅಂತ. ಆ್ಯಸ್ ಯೂಶುವಲ್ ಕಾಫಿ ಚೆನ್ನಾಗಿದೆ. ನೀನು ಟೀ ತೊಗೊಂಡಿದ್ಯಾ? ಟೀನಾ? ಟೀನೇ ಫೇಮಸ್. ನೀನು ಕಾಫಿ ತಗೊಂಡಿಲ್ಲ ಹುಚ್ಚ? ಟೀ ಚೆನ್ನಾಗಿರುತ್ತೆ, ಬಟ್ ನನಗೆ ಕಾಫಿನೇ ಇಷ್ಟ. ಟೀ ಕುಡಿಯಲ್ಲ. ಟೀ ಫೇಮಸ್. ಅದು ಏನಂತಾರೆ, ಮಟ್ಕಾಟಿ. ಹೌದೌದು. ಇಲ್ಲ ಮಟ್ಕಾಟಿ ಸುಟ್ಟು ಇದು ಮಾಡ್ತಾರಲ್ಲ. ಹೌದೌದು ಫೇಮಸ್. ಇಲ್ಲಿ ಇದನ್ನು ಕುಡಿಬೇಕಿತ್ತು ನೀನು. ಟೀ ಕುಡಿಯೋಂಗಿಲ್ಲ, ಕಾಫಿ ಅಷ್ಟೇ ಕುಡಿಯೋದು. ವಿಡಿಯೋ ನೋಡಿದ್ರೆ ಫಸ್ಟ್ ಟೀ ಟ್ರೈ ಮಾಡಿ. ಯಾರ್ಯಾರು ನೋಡೋದಾದ್ರಿ ನೀವು ಫಸ್ಟ್ ಟೀ ಟ್ರೈ ಮಾಡಿರಿ, ಆಮೇಲೆ ಕಾಫಿ ಟ್ರೈ ಮಾಡಿರಿ.
ಬಟ್ ನಾನು ಕಾಫಿ ತೊಗೊಂಡಿದ್ದೀನಿ. ಆ್ಯಂಡ್ ಅವಾಗ ಎಲ್ಲೋ ಇದ್ನಲ್ಲ, ಹಾಂ ಇದು ಆ ವಿಡಿಯೋ ಆ್ಯಕ್ಚುಲಿ ಅಕಸ್ಮಾತ್ ಏನಾದರೂ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಏರುಪೇರು ಆಯ್ತು ಅಂತಂದರೆ ಹೊಟ್ಟೆಗೆ ಹಾಕೊಳ್ಳಿ. ಸೊ ನೆಕ್ಸ್ಟು ಬೇರೆ ಅಪ್ಗ್ರೇಡೆಡ್ ವರ್ಷನ್ ಆಗಿ ಬರ್ತೀನಂತ. ಹೌದಿಲ್ಲ, ನಾನೇನು ಹೇಳಕತ್ತೀನಿ, ಅಕಸ್ಮಾತ್ ವೀಡಿಯೋ ಏನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತಂದರೆ ಹೊಟ್ಟೆಗೆ ಹಾಕೊಳ್ಳಿ ಅನ್ನೋದು. ಸ್ಟಾರ್ಟಿಂಗ್ ಅಲ್ಲ, ಫಸ್ಟ್ ವಿಡಿಯೋ ಎಲ್ಲ ಒಂದು ಸ್ವಲ್ಪ ನರ್ವಸ್ ಅನ್ಸುತ್ತೆ. ಫುಡ್ ಬ್ಲಾಗಿಂಗ್, ಈ ಫುಡ್ ಬ್ಲಾಗಲ್ಲಿ ಅದೇ, ಯಾಕಂದ್ರೆ ಪಬ್ಲಿಕ್ ಪ್ಲೇಸ್ನಾಗ ಈ ಥರ ಮಾತಾಡ್ಬೇಕಾದ್ರೆ ಒಂಥರ ಅನ್ಸುತ್ತೆ. ಹೌದೌದು, ಅದೊಂಥರ ಚಾಲೆಂಜಿಂಗ್. ಅದೇ ಅದೇ ಏನಾಗಲ್ಲ, ಸಪೋರ್ಟ್ ಮಾಡ್ತಾರೆ. ನನಗೋಸ್ಕರ ಮಾಡ್ರೋ, ಏನಂತ ತಿನ್ನಿಸ್ತಾನ. ಇದೊಂಥರ ತುಂಬ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಹೋಗಿ ಪಬ್ಲಿಕಲ್ಲಿ ಹೋಗಿ ಮಾತಾಡಿಕೊಂಡು ಊಟ ಮಾಡಿಕೊಂಡು ಅದ್ರ ಬಗ್ಗೆ ಅನಿಸಿದ್ದು ಹೇಳ್ಬೇಕಲ್ವ. ಸೊ ಇದೊಂಥರ ಚಾಲೆಂಜಿಂಗ್ ಅನಿಸ್ತು, ಇದೊಂಥರ ಹೊಸದು ನನಗೆ. ಸೊ ಇದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟೇ. ಸೊ ಬನ್ನಿ ಡಿನ್ನರಲ್ಲಿ ಸಿಗೋಣ ಅಂತ ಅಲ್ಲ. ಕೊಡಿಸ್ತೀಯಾ? ಡಿನ್ನರು ಐತಿ, ಮುಗ್ದಿಲ್ಲ ಇನ್ನ. ಇಲ್ಲ ಮತ್ತೆ ಡಿನ್ನರು ಹೇಳ್ಬಿಟ್ಟಿದ್ದೀನಿ ನಾನು. ಥ್ಯಾಂಕ್ಸ್ ಏನು ಕೊಡಿಸ್ತೀವಿ? ಅಶ್ವಿನಿ ಹೋಟ್ಲಿಗೆ ಹೋಗ್ಬಿಡೋಣ. ಇಲ್ಲ, ಡಿನ್ನರ್ಗೆ ನೋಡೋಣ ಜೈನ್. ಭಾಳ ರೇಟ್ ಏನು ಕೊಡಿಸ್ಬೇಡ, ಜೈನ್ದಿಗೆ ಹೋಗ್ಬಿಡೋಣ ನೋಡಿ. ಮಟನ್ ಗೀ ರೋಸ್ಟು, ಬಟರ್ ರೋಟಿ, ಮತ್ತು ಯಾವ್ದು ಮಂಡಿ. ಜೈನ್ ಏನು ಕಮ್ಮಿ ಆಗ್ತದೆ ಅನ್ಕೊಂಡೇನು? ಜನ ಟ್ರೈ ಮಾಡಬೇಕು ಅಷ್ಟೇ. ಬಟ್ ನೋಡೋಣ, ಮತ್ತೆ ಕೊಡಿಸ್ಬೇಕು, ಮತ್ತೆ ಇನ್ನೇನು ಮಾಡಬೇಕು? ಫ್ರೆಂಡ್ ಮಾಡ್ಕೊಂಡ್ರೆ ತಪ್ಪಿಗೆ ಇವೆಲ್ಲ ಮಾಡ್ಬೇಕು ನೋಡ್ರಿ. ಇನ್ನೇನು ಮಾಡ್ಕೊಳಕ್ಕೆ ಹೋಗ್ಬೇಡ. ನನಗೂ ಅಯ್ಯೋ ಅನ್ಸತಿ. ಒಂದು 2,000 ರೂಪಾಯಿದಾಗ ಮುಗಿಸ್ಬಿಡಿ ಇವತ್ತು. ಆಯ್ತಣ್ಣ. ಸೊ ಸೀದಾ ಡಿನ್ನರಲ್ಲಿ ಸಿಗೋಣ, ಆಯಿತಾ? ಏನು ಬೇಕು ನಾ 2 ಐಟಮ್ ಹೇಳಿದ್ವಿ, ನೀವು ಬಂದ್ಮೇಲೆ ಕಾಣೋಣ ಅಂತೇಳಿ. ಇಲ್ಲ, ನಾನು ಆವಾಗಲೇ ತಿಂದು ಬಂದಿದ್ದೀನಿ, ತಿನ್ನೋ ಆರಾಮಾಗಿ. ಇಲ್ಲ, ಅವನು ತಿಂದವನೇ. 1 hour later. ಇದು ಅಪ್ಪು ಸರ್ಕಲ್ ಹಿಂದೆನೇ ಈ ಒಂದು ಹೋಟೆಲ್ಲು. ಇದೇ ಹೋಟ್ಲಿಗೆ ಊಟಕ್ಕೆ ಹೋಗ್ತಿರೋದು ಇವಾಗ. ಬನ್ನಿ ಹೋಗುವ. ಫೈನಲಿ ಬಂದ್ವಿ. ಈಗ ಬಂದಿರೋದು ಚಂದ್ರಶೀಲ, ನಿಮಗೆ ತೋರಿಸಿದೆ ಯಾವಾಗಲೇ. ಇಲ್ಲಿ ಫುಲ್ಲು ನಾಟಿ ಸ್ಟೈಲ್. ಇಲ್ಲಿ ಮಟನ್ ಡ್ರೈ, ಚಿಕನ್ ಡ್ರೈ, ಏನೇನೋ ಇದ್ದಾವೆ. ಅದೆಲ್ಲ ಮೆನುದಲ್ಲಿ ಇಲ್ಲಿ ಬಂದರೆ ನೋಡ್ಕೊಳ್ಳಿ. ಬಟ್ ನೀವೇನು ಮಿಸ್ ಮಾಡಿದ್ರು ಮಾಡಿರಿ, ಬೆಳಗ್ಗೆಯಿಂದ ಏನು ತೋರಿಸ್ತೀನಿ ಅದೆಲ್ಲ ಮಿಸ್ ಮಾಡಿರಿ. ಬಟ್ ಇದು ಮಾತ್ರ ಮಿಸ್ ಮಾಡೋದು ಹೋಗ್ಬೇಡ್ರಿ. ಏನಂತೀವಿ? ಮೇನ್ ಮತ್ತೆ ಅದು ಬಂದರೆ ಮಟನ್ ಡ್ರೈನೇ ಟ್ರೈ ಮಾಡಿ. ಜೋರಾಗಿ ಮಾತಾಡಿ, ಕೇಳಿಸಲ್ಲ. ಫೋನಾಗಿ ಮಾತಾಡ್ತೀವಿ ಜೋರಾಗಿ ಒಂದೊಂದ್ಸಲ. ಸಾರಿ ಅಲ್ಲ, ಇದು ಕಟ್ ಮಾಡ್ಬೇಕು. ಕಟ್ ಮಾಡಿ ಹೇಳ. ಅಲ್ಲ, ಏನು ಟ್ರೈ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮಟನ್ ಡ್ರೈಯೇ ಟ್ರೈ ಮಾಡಿರಿ. ಯಾಕಂದ್ರೆ ಇಲ್ಲಿ ನಮಗೆ ಫೇವ್ರೇಟ್ ಅಂದರೆ ಮಟನ್ ಡ್ರೈ. ಅದು ಎಷ್ಟು ಏನಂತಾರೆ ಅದಕ್ಕೆ? ಏನಿಗಂದ್ರೆ ಇದಿಲ್ಲ, ನಿಂಬೆಣ್ಣ ಮೆತ್ತಗೆ ಅಂಬೋದು ಸಾಫ್ಟ್ ಇರ್ತದ. ಸಾಫ್ಟ್ ಎಷ್ಟು ಬೋನ್ಸ್ನು ತಿನ್ಬೋದು, ಅಷ್ಟು ಸಾಫ್ಟ್ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ. ಮಟನ್ ಡ್ರೈನೇ ಟ್ರೈ ಮಾಡಿ. ನಾವು ಯಾವಾಗ ಬಂದ್ರೆ ಮಟನ್ ಡ್ರೈನೇ ತಿನ್ನೋದು. ಪೀಸ್ ಇಟ್ಕೊಂಡು ತೋರಿಸಿ. ಇದೇ ಹೇಳಿದ್ದು, ಮೆತ್ತಗೆ ಸಾಫ್ಟ್ ಆಗಿರುತ್ತೆ ಮಟನ್. ನಾನು ಹೇಳಕತ್ತೀವಿ ಅಷ್ಟೇ. ಚೆನ್ನಾಗಿ, ಭಾಳ ಚೆನ್ನಾಗಿರುತ್ತೆ ಟೇಸ್ಟ್. ಆಲ್ಮೋಸ್ಟ್ ನಾವು ಯಾವಾಗಿನ ತಿನ್ನಕತ್ತಿಲ್ಲ ಇದು ಜಗ್ಗಿ ವರ್ಷ ಆಯ್ತು. ಚೆನ್ನಾಗಿರುತ್ತೆ. ಇನ್ನೊಂದು ಹೋಟ್ಲು ಬೇರೆ ಇದೆ, ಅದು ಮಧ್ಯಾಹ್ನ ಟೈಮು. ಅದು ಇವಾಗ ನೆಕ್ಸ್ಟ್ ಯಾವಾಗನ ಇದ್ದಾಗ ಬ್ಲಾಗ್ನಾಗ ಅವ್ನು ತಿನ್ಸಿದ್ರೆ ನಾನು ಮಾತಾಡ್ತೀನಿ. ಆಯ್ತು, ತಿನ್ಸಿದ್ರೆ ಅಂತ ಹೇಳಿ ಗೈಸ್ ಹೇಳಕತ್ತೀನಿ. ನೀವು ಬೆಳಗ್ಗೆಯಿಂದ ಏನನ್ನ ಮಿಸ್ ಮಾಡಿರಿ, ಬಟ್ ಇದು ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇದು ನಿಮಗೆ ಫುಡ್ಡಿನ ಮೇಲೆ ಜಾಸ್ತಿ ಇಷ್ಟ ಬರ್ಸ್ಬಿಡ್ತೈತೆ, ಅಷ್ಟು ಚೆನ್ನಾಗಿರ್ತೈತಿ. ಇದ್ರ ಮಸಾಲ ಫುಲ್ಲು ನಾಟಿ ಸ್ಟೈಲು. ಸೊ ಇದು ಮತ್ತೆ ಮಟನ್ ಡ್ರೈ. ಮಟನ್ ಡ್ರೈ. ನಾವು ಇವಾಗ ಮಟನ್ ಡ್ರೈ ಮತ್ತು ಪರೋಟ ತೊಗೊಂಡಿದ್ವಿ. ಪರೋಟಾಗೆ ಗ್ರೇವಿ ಒಂದು ಸ್ವಲ್ಪ. ಸೊ ಇದಾದಮೇಲೆ ಒಂದು ಸ್ವಲ್ಪ ರೈಸ್ ತೊಗೊತೀವಿ. ಸೊ ಇದೆಲ್ಲ ಆದಮೇಲೆ ಲಾಸ್ಟಿಗೆ ರಿವ್ಯೂ ಅಲ್ಲೇ ಸಿಗ್ತೀವಿ, ಆಯಿತಾ? ಊಟ ಮಾಡಿದ್ಮೇಲೆ ಸಿಗ್ತೀವಿ ಗೈಸ್. ಊಟ ಮುಗಿಸ್ಕೊಂಡು ಬಂದ್ವಿ. ಇವಾಗ ಡಿನ್ನರ್ ಆ್ಯಕ್ಚುಲಿ ಫುಲ್ಲು ಇನ್ನೂ ಜಾಸ್ತಿ ಆರ್ಡ್ರ್ ಮಾಡೋಕ್ಕಾಗಿಲ್ಲ. ಒಂದೇ ಮಟನ್ ಡ್ರೈ ಆರ್ಡ್ರ್ ಮಾಡಿದ್ದು. ಇನ್ನು ಉಳ್ಕಿದ ಪರೋಟ, ಯಾಕಂದರೆ ನಾವು ಬೆಳಗ್ಗೆಯಿಂದ ತುಂಬ ತಿಂದ್ಬಿಟ್ಟಿವಿ. ಬೆಳಗ್ಗೆ ತಿಂದಿದ್ದೆ ಇನ್ನೂ ಕರೀಲ್ಲ ಅನ್ನೋ ಒಂದು ಫೀಲಿಂಗು. ಸೊ ಹಂಗಾಗಿ ಜಾಸ್ತಿ ಏನು ಆರ್ಡ್ರ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಸ್ವಲ್ಪ ತಾಗಿದ್ರೆ ಕಟ್ಟಿಗೆ ತಂದು ದೊಬ್ಬಕ್ಕಿತ್ತು ಒಳಗೆ ಊಟ. ಸೊ ನಾವು ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಅಂದರೆ ಇನ್ನೂ ಜಾಸ್ತಿ ಫುಡ್ ತೊಗೊಳ್ಳೋಣ ಅಂತಂದರೆ ಹೋಟೆಲ್ ಸ್ಪೇಸೇ ಇಲ್ಲ. ಸೊ ಹಂಗಾಗಿ ತೊಗೊಳಕ್ಕಾಗಲಿಲ್ಲ. ಅದಕ್ಕೆ ನಿಮಗೆ ಹೋಟೆಲ್ಸ್ ತೋರಿಸಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತಂತಂದೇ ಈ ವಿಡಿಯೋ ಮಾಡಿರೋದು. ನೋಡಿ ನಮ್ಮ ಬಾಸ್ ಹೆಂಗೆ ಹೊಸಪೇಟೆ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿವರೆಗೂ ಯಾರ್ಯಾರೆಲ್ಲ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ಥರದ್ದು ಎಕ್ಸ್ಪೆರಿಮೆಂಟಲ್ ವೀಡಿಯೋಸ್ ತುಂಬ ಬರ್ತಿರುತ್ತೆ ಅವಾಗವಾಗ. ಸೊ ಏನಾದರೂ ಇಷ್ಟ ಆದರೆ, ನಿಮ್ಗೇನಾದರೂ ಇಷ್ಟ ಆದರೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಏನಾದರೂ ಸಜೆಷನ್ ಕೊಡಬೇಕಂತಂದ್ರೂ ಕಮೆಂಟಲ್ಲಿ ತಿಳಿಸಿ. ಸೊ ಸಿಗುವ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾಳೆ, ಸರಿನಾ? ಸೊ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಬಾಯ್.
ಇದೇ ಥರ ವಿಡಿಯೋ ಬರ್ರಿ ಅಂತ ಕಮೆಂಟ್ ಹಾಕ್ರಿ, ಅವ್ನು ನನಗೆ ತಿನ್ನಿಸ್ತಾನ. ಹಾಕ್ರಿ ಅಶ್ವಿನಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸರಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.